ರಂಗ, ನೀನು ಇಷ್ಟೆಲ್ಲ ಮಾತಾಡ್ತೀಯ, ನಾನು ಎಲ್ಲ ಒಪ್ಕೊತೀನಿ, ನಾನು ಯಾವುದು ಡಿಸ್ಕರೇಜ್ ಮಾಡೋಕ್ಕೆ ಕೇಳ್ತಾ ಇಲ್ಲ. 140 kg ಇದೆಯಲ್ಲಯ್ಯ, ನಾನು 140 kg ಇದ್ದಂಥ ಆಳು. ಫಸ್ಟು ನಿನ್ನ ದೇಹನ ಕರಗಿಸಯ್ಯ, ಮೊದಲು ನೀನು ಸರಿಯಾಗಯ್ಯ, ಆಮೇಲೆ ಜಗತ್ತಿನ ಬಗ್ಗೆ ಯೋಚನೆ ಮಾಡೋಣ ಅಂದರು. ಒಂದೇ ವರ್ಷ ನಾನು ತೊಗೊಂಡಿದ್ದು. 1 ವರ್ಷ ಬಿಟ್ಟು ನಾನು ಅವರ ಬಳಿ ಹೋದೆ, ನಿಂತೆ. ಏನೋ ರಂಗ, ನೀನು ಗುರ್ತೆ ಸಿಗ್ತಿಲ್ಲ ಅಂತಂದರು. ನಾನು 43-44 kg ದೇಹದಿಂದ ತೆಗೆದು ಅವ್ರ ಮುಂದೆ ನಿಂತಿದ್ದೆ. ಆಮೇಲೆ ಅವ್ರಿಗೆ ಹೇಳಿದೆ, ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಚೇಂಜಿಂಗ್ ಮೈ ಲೈಫ್. ನೀವು ಹೇಳಿದ್ರಿ ನೀನು ಬದಲಾಗದೆ ಜಗತ್ತನ್ನೇ ಬದಲಾಯಿಸ್ತೀಯ. ಒಂದೇ ಹೇಳಿದ್ದು, ಬದುಕು ಬದಲಾಯಿಸಬಲ್ಲಂತಹ ಒಂದು ವಾಕ್ಯ. ನಾವು ಬದಲಾಗದೆ ನಾವು ವ್ಯವಸ್ಥೆಯನ್ನು, ಸಮಾಜವನ್ನು ಬದಲಾಯಿಸೋಕ್ಕೆ ಹೇಗೆ ಸಾಧ್ಯ? ಇದು ಅವರು ನನಗೆ ಕೇಳಿದ ಪ್ರಶ್ನೆ. ನೀನಿಷ್ಟೆಲ್ಲ ಮಾತಾಡ್ತೀಯಲ್ಲ, ನೀನು ಮೊದಲು ಬದಲಾಗಿ ತೋರಿಸು ಅಂತ. ಐ ಟುಕ್ ಇಟ್ ಆ್ಯಸ್ ಅ ಚಾಲೆಂಜ್. ಇವತ್ತಿಗೂ ಅವ್ರ ಜೊತೆ ನನ್ನ ಸಂಬಂಧ ಬಹಳ ಹಸಿರಾಗಿದೆ. ಈ ಇಂಟರ್ವ್ಯೂ ಆದಮೇಲೆ ಅವ್ರಿಗೆ ಫೋನ್ ಮಾಡಿ, ಇವತ್ತು ಆಯಿತು ಸರ್, ಈ ರೀತಿ ಆಯಿತು, ಈ ಥರ ಮಾತಾಡಿದೆ ಅಂತ ಅವ್ರ ಹತ್ರ ಹಂಚ್ಕೋತೀನಿ.